ಆದಿಶ್ ಆರವಾಲಿ ಅಧ್ಯಕ್ಷತೆಯ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಬೀದರ್ ತಾಲೂಕಿನ ಕಮಠಾಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ರೈಟ್ ಯುವರ್ ಫ್ಯೂಚರ್ ಶೀರ್ಷಿಕೆ ಅಡಿಯಲ್ಲಿ 10ನೇ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಕಂಪಾಸ್ ಬಾಕ್ಸ್ ಪೆನ್ನು ಹಾಗೂ ಎಕ್ಸಾಮ್ ಪ್ಯಾಡ್ ವಿತರಣೆ ಮಾಡಿದರು. ಈ ಕುರಿತಾಗಿ ಅಧ್ಯಕ್ಷರಾದ ಆದಿಶ್ ಆರವಾಲಿ ಅವರು ಮಾತನಾಡಿ, ರೋಟರಿ ಕ್ಲಬ್ ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು 10ನೇ ಪರೀಕ್ಷೆ ಬರೆಯುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಿಟ್ ವಿತರಣೆ ಮಾಡ್ತಾ ಇದ್ದೇವೆ. ಎಕ್ಸಾಮ್ ಕಿಟ್, ಜಾಮೆಟ್ರಿ ಬಾಕ್ಸ್, ಎಕ್ಸಾಮ್ ಬರೆಯುವ ಪ್ಯಾಡ್, ಪೆನ್ನು ಒಳಗೊಂಡಿದ್ದು ಇದನ್ನು ಕಮಠಾಣ ಸರ್ಕಾರಿ ಪ್ರೌಢಶಾಲೆಯಿಂದ ಆರಂಭ ಮಾಡ್ತಾ ಇದ್ದೇವೆ ಎಂದು ಪರೀಕ್ಷೆ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಈ ಕುರಿತಾಗಿ ಸೆಕ್ರೆಟರಿ ಕಿರಣ್ ಸ್ಯಾಮ್ವೆಲ್ ಅವರು ಮಾತನಾಡಿ, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿ ರೇಸಿಂಗ್ ಫಂಡ್ ಸಂಗ್ರಹಿಸಿ ಈ ವರ್ಷದ 10ನೇ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು ಎಂದರು. ಇದೇ ವೇಳೆ ಕಮಠಾಣ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರು ರವಿಕುಮಾರ್ ಅವರು ಮಾತನಾಡಿ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಈ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದರು. ಈ ವೇಳೆ ಸ್ಫೂರ್ತಿ ಧನ್ನೂರ್ ಅವರು ಸೇರಿದಂತೆ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ಸರ್ಕಾರಿ ಪ್ರೌಢಶಾಲೆ ಕಮಠಾಣದಲ್ಲಿ ನಾವು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ಮೆಂಬರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸು, ಆಫೀಸ್ ಬೇರರ್ಸ್ ಎಲ್ಲ ಬಂದಿದ್ದೀವಿ. ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ SSLC ಪರೀಕ್ಷೆ ಬರಲಿದೆ. ಸರ್ಕಾರಿ ನಮ್ಮ ಬೀದರ್ ನಗರದಲ್ಲಿ ಇಡೀ ಏನಂತಾರೆ ಸುಮಾರು 8ರಿಂದ 10 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಎಕ್ಸಾಮ್ ಕಿಟ್ ಅಂತ ರೈಟ್ ಯುವರ್ ಫ್ಯೂಚರ್ ಅಂತ ನಮ್ಮ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಈ ಮುಖಾಂತರ ನಾವು ಒಂದು ಎಕ್ಸಾಮ್ ಕಿಟ್ಟಲ್ಲಿ ಒಂದು ಪ್ಯಾಡು, ಒಂದು ಜಾಮೆಟ್ರಿ ಕಂಪೋಸ್ ಬಾಕ್ಸ್ ಕಿಟ್ಟು, ಹಾಗೆ ಒಂದು ಬ್ಲ್ಯಾಕ್ ಮತ್ತು ಬ್ಲೂ ಪೆನ್ಸು ಒಂದು ಸೆಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾಯಿದ್ದೀವಿ. ಸುಮಾರು 500 ವಿದ್ಯಾರ್ಥಿಗಳಿಗೆ ನಾವು ಇದು ಕಿಟ್ ಬಿಡುಗಡೆ ಮಾಡ್ತಾಯಿದ್ದೀವಿ. ಹಾಗೂ ಅದ್ರ ಜೊತೆ ಇವತ್ತಿನ ದಿನ ನಾವು ಈಗ ಕಮಠಾಣದಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಮುಂದೆ ನಾವು ಗುನ್ನಳ್ಳಿ, ಅಮ್ಲಾಪುರ್ ಹಾಗೂ ನೌಬಾದಲ್ಲಿನೂ ಸಹ ಸುಮಾರು 8ರಿಂದ 10 ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳಿಕೆ ಬಯಸುತ್ತೇವೆ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ಒಂದು ರೈಟ್ ಯುವರ್ ಫ್ಯೂಚರ್ ಅಂತ ಒಂದು ಪ್ರಾಜೆಕ್ಟನ್ನು ತಂದಿದ್ವಿ. ಅದರಿಂದ ನಾವು ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕೆಂದ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ನಾವು ಕಿಟ್ಸ್ ಕೊಡ್ತಾ ಇದ್ದೀವಿ, ರೈಟ್ ಯುವರ್ ಫ್ಯೂಚರ್ ಅಂತೆ. ಅದರೊಳಗೆ ಒಂದು ರೈಟಿಂಗ್ ಪ್ಯಾಡ್ ಇದೆ, ಮತ್ತು 2 ಪೆನ್ಸ್ ಇದೆ, ಮತ್ತು ಜಾಮೆಟ್ರಿ ಕಂಪಾಸ್ ಇದೆ. ದಿಸ್ ಈಸ್ ಫಾರ್ ಆಲ್ ದ SSLC ಸ್ಟೂಡೆಂಟ್ಸ್. ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಇನ್ನೂ ಸವಲತ್ತಾಗಲಿ ಅಂತ ನಾವು ಮಾಡ್ತಾ ಇದ್ವಿ. ಆ್ಯಂಡ್ ಆಲ್ಸೋ ನೀವೆಲ್ಲ ನೋಡಿದಂಗೆ ಲಾಸ್ಟ್ ಮಂತ್ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ಎಜುಕೇಟ್ ಚೈಲ್ಡ್ ಎಂಪವರ್ ಫ್ಯೂಚರ್ ಅಂತ ಮಾಡಿದ್ದೀವಿ. ಅದರೊಳಗೆ ಸಾಕಷ್ಟು ನಾವು ಹಣ ಸಂಗ್ರಹಣೆ ಮಾಡಿದ್ದೀವಿ. ತಮ್ಮೆಲ್ಲ ಜನರಸ್ ಡೊನೇಷನ್ ಇಂದ ಆಲ್ ಆಫ್ ದ ಸಿಟಿ ಕಾಂಟ್ರಿಬ್ಯೂಟೆಡ್ ಫಾರ್ ಇಟ್, ಆ್ಯಂಡ್ ವಿ ಹ್ಯಾವ್ ಡನ್ ಅ ವೆರಿ ಸಕ್ಸಸ್ಫುಲ್ ಪ್ರಾಜೆಕ್ಟ್. ಅದರಿಂದ ನಾವು ಇಲ್ಲಿ ಸ್ಕೂಲಿಗೆ ಬಂದಿದ್ದ ಉದ್ದೇಶ ಏನಂದ್ರೆ, ಅವರಿಗೆ 10th ಸ್ಟ್ಯಾಂಡರ್ಡಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ ಅವರಿಗೆಲ್ಲ ನಮ್ದು ಕ್ಲಬ್ ವತಿಯಿಂದ ಫ್ರೀ ಆಫ್ ಕಾಸ್ಟ್ +1 and +2 ಎಜುಕೇಶನ್ ನಾವು ಕೊಡ್ತಾ ಇದ್ವಿ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ರೆ ಸ್ಕೂಲಿಂದ ನಾವು ಪ್ರಿನ್ಸಿಪಲ್ಸ್ ಜೊತೆನೂ ಕೋಆರ್ಡಿನೇಷನ್ದಾಗಿದ್ದೀವಿ, DDP ಆಫೀಸ್ ಜೊತೆನೂ ಇದ್ದೀವಿ. ಸೊ ಯಾರಾದರೂ ಈ ಮಾಧ್ಯಮ ಮುಖಾಂತರದಿಂದ ನಿಮಗೆ ಹೇಳೋದೇನಂದ್ರೆ, ತಮ್ಮ ಹತ್ರನೂ ಯಾರಾದರೂ ಇದ್ರೆ ಹೂ ಡಿಸರ್ವ್ ಅ ಚಾನ್ಸ್, ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂದ್ರೆ ತಾವು ಬಂದು ನಮ್ಗೆ ಸಂಪರ್ಕ ಮಾಡ್ಬೋದು. ನಾವು +1 and +2 ಎಜುಕೇಶನ್ ಅಬ್ಸಲ್ಯೂಟ್ಲಿ ಫ್ರೀ ಫ್ರಮ್ ಆರ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. ನನ್ನ ಹೆಸರು ಕಿರಣ್ ಸ್ಯಾಮ್ವೆಲ್. ನಾನು ಸೆಕ್ರೆಟರಿ ಆಗಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ನ ಕಾರ್ಯ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ರೋಟರಿ ಕ್ಲಬ್ ವತಿಯಿಂದ ನಮ್ಮ ಶಾಲೆಗೆ ಬಂದಿದ್ದರು. ಒಂದು ಮಕ್ಕಳಿಗೆ, ಬಡ ಮಕ್ಕಳಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ಮಾಡ್ಯಾರ, ಪ್ಯಾಡು, ಕಂಪಾಸ್ ಬಾಕ್ಸು ಮತ್ತು ಪೆನ್ನು ಎಲ್ಲ ಕೊಟ್ಟಿದ್ದಾರೆ. ಈ ಪ್ಯಾಡು ಪೆನ್ನು ಕೊಟ್ಟಿದ್ರಿಂದ ನಮ್ಮ ಬಡ ಮಕ್ಕಳಿಗೆ ಭಾಳ ಅನುಕೂಲ ಆಗ್ಯದ. ಇದರಿಂದ ಇವ್ರ ಕಾರ್ಯಕ್ಕೆ ಭಾಳ ಧನ್ಯವಾದ ಹೇಳ್ತೇವೆ, ಭಾಳ ಶಾಂಗ್ಲಿಯ ಅಂತ ಹೇಳ್ತೇವೆ. ಮುಂದಿನ ಮಕ್ಕಳು ಸರಿಯಾದ ರೀತಿಯಿಂದ ಪಾಸ್ ಆದರು ಅಂತಂದ್ರೆ ನಿಮಗೂ ಸ್ಕಾಲರ್ಶಿಪ್ ಕೊಡ್ತಾ ಅಂದ್ರೆ ರೋಟರಿ ಕ್ಲಬ್ ವತಿಯಿಂದ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ನಿಮಗೂ ಸಹ ಪ್ರೈಸ್ ಮನಿ ಕೊಡ್ತಾ ಇದ್ದಾರ. ನೀವು ಸರಿಯಾಗಿ ಉತ್ತಮ ಫಲಿತಾಂಶ ತೊಗೊಂಡ್ ಬರ್ರಿ, ಮತ್ತೆ ನಿಮ್ಮ ತಾಯಿ ತಂದೆ ಕೀರ್ತಿ ತೊಗೊಂಬರ್ರಿ ಅಂತ ಹೇಳಿ ಮುಗಿಸ್ತೇನೆ. ನಮ್ಮ